ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ಶರದೃತು ಕಾರ್ತಿಕ ಮಾಸ ಶುಕ್ಲಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು. ತ್ರಯೋದಶಿ ತಿಥಿ, ಉತ್ತರ ಭಾದ್ರ ನಕ್ಷತ್ರ. ಈ ದಿವಸ ತುಂಬ ಪ್ರಶಸ್ತವಾದ ದಿವಸ. ಪುಣ್ಯವರ್ಧನೆಗೆ, ಪುಣ್ಯ ಸಂಪಾದನೆಗೆ ಒಂದು ಉತ್ಕೃಷ್ಟ ಕಾಲ ಏರ್ಪಾಡಾಗಿದೆ ಈ ದಿವಸ. ಕಾರ್ತಿಕ ಮಾಸದ ತ್ರಯೋದಶಿ, ಚತುರ್ದಶಿ ಹಾಗೂ ಪೌರ್ಣಮಿ, ಈ 3 ದಿನಗಳಲ್ಲಿ ನೀವು ಏನನ್ನು ಜಪಿಸ್ತೀರೋ, ಏನನ್ನು ದಾನ ಮಾಡ್ತೀರೋ, ಏನನ್ನು ಭಗವಂತನ ಸಲುವಾಗಿ ಯಾವ ಸತ್ಕಾರ್ಯಗಳನ್ನು ಮಾಡ್ತೀರೋ ಅದಕ್ಕೆ 10ರಷ್ಟು ಫಲ ಇದೆ ಅಂತ ಹೇಳುತ್ತೆ. ಕಾರ್ತಿಕ ಮಾಸದ ಮಹಾತ್ಮೆಯಲ್ಲಿ ತುಂಬ ವಿಶೇಷವಾದ ಫಲಗಳನ್ನು ಹೇಳಿದೆ ಕಾರ್ತಿಕ ಮಾಸದ, ಅದು ತ್ರಯೋದಶಿ ದಿವಸ. ಚಂದ್ರನಿಗೂ ಪಕ್ಷದ ಬಲ ತುಂಬ ಚೆನ್ನಾಗಿದೆ ಈ ದಿವಸ. ತ್ರಯೋದಶಿ ಸೋಮವಾರ, ಜೊತೆಗೆ ಪ್ರದೋಷ ಬೇರೆ. ಹೀಗಾಗಿ ಕಾರ್ತಿಕ ಪ್ರದೋಷ ತುಂಬ ವಿರಳ ರೀ, ಹೀಗೆ ಸಿಗೋದು ತುಂಬ ವಿರಳವಾದ ದಿವಸ. ತಪ್ಪದೇ ಈ ದಿವಸ ಶಿವಸನ್ನಿಧಾನದಲ್ಲಿ ಬಿಲ್ವಾರ್ಚನೆಯನ್ನು, ಶಿವಸನ್ನಿಧಾನದಲ್ಲಿ ಪ್ರದೋಷ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಇದನ್ನು ತಪ್ಪಿಸಲೇಬೇಡಿ. ಸಮಯ ಮಾಡಿಕೊಂಡಾದರೂ ಶಿವಸನ್ನಿಧಾನಕ್ಕೆ ಹೋಗಿ ಒಂದು ಅಭಿಷೇಕವನ್ನು ಮಾಡಿಸಿ, ಅದು ನಿಮ್ಮ ಪಾಲಿಗೆ ಒಂದು ಪುಣ್ಯ ಫಲವನ್ನು ಖಂಡಿತ ತಂದು ಕೊಡುತ್ತೆ. ಇನ್ನು ಕಾರ್ತಿಕ ಸ್ನಾನ, ಕಾರ್ತಿಕ ಮಾಸದಲ್ಲಿ ನೋಡಿ, ಈ ದಿವಸ ನಾಳೆ, ನಾಳದ್ದು ಕಾರ್ತಿಕ ಪೌರ್ಣಮಿ ಅಂತೂ ಬಹಳ ಉತ್ಕೃಷ್ಟವಾದ ದಿವಸ. ಅದು ನಾಳೆ ನಾಡಿದ್ದು ಅದರ ಬಗ್ಗೆ ಮಾತಾಡೋಣ. ತ್ರಯೋದಶಿ ಕೂಡ ಅದಕ್ಕೇನು ಕಡಿಮೆ ಇಲ್ಲ. ಹೀಗಾಗಿ ಈ ದಿವಸ ಕೂಡ ಯಾವುದಾದ್ರೂ ನದಿ ತೀರಗಳಲ್ಲಿ ಸ್ನಾನ ಮಾಡಿದ್ರೆ ಪಾಪ ಅಂದರೆ ಅಘ ಅಂದರೂ ಪಾಪ ಎರಡು ಒಂದೇ. ಅದನ್ನು ವಿಮುಕ್ತತೆಗೆ, ಅದನ್ನು ಪರಿಹರಿಸ್ಕೊಳ್ಬೇಕು ಅಂತಂದರೆ, ಮತ್ತು ವಿಷ್ಣು ಸಾಯುಜ್ಯ ಮಾಪ್ನೋತಿ ಅಂತಲೂ ಹೇಳುತ್ತಲ್ಲಿ. ವಿಷ್ಣು ಸಾಯುಜ್ಯ, ಪರಮಾತ್ಮನ ಸಾಯುಜ್ಯವನ್ನೇ, ಅವನ ಯಾವ ವೈಕುಂಠವಿದೆಯೋ ಅದು ಪ್ರಾಪ್ತವಾಗುತ್ತೆ ಈ ದಿವಸ ಸ್ನಾನವನ್ನು ಮಾಡಿದ್ರೆ ಅಂತ. ನಮ್ಮ ಕನ್ನಡ ನಾಡಿಗೆ, ನಮ್ಮ ಕರ್ನಾಟಕದ ವಿಶೇಷ ಏನಪ್ಪ ಅಂದರೆ, ನಮ್ಮಲ್ಲಿ ಒಂದು ಪವಿತ್ರವಾದ ನದಿ ಇದೆ, ಅದು ಗಂಗೆಗೆ ಸಮನಾಗಿರತಕ್ಕಂಥದ್ದು ನಮ್ಮ ಕಾವೇರಿ. ಹೀಗಾಗಿ ಯಾರಾದರೂ ಈ ದಿವಸ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಈಶ್ವರನಿಗೆ ಒಂದು ಬಿಲ್ವಾರ್ಚನೆಯನ್ನು, ರುದ್ರಾಭಿಷೇಕವನ್ನು ಮಾಡಿಸಿದ್ದೆ ಆದರೆ ನೋಡಿಪ್ಪ, ಸರ್ವಾಘ ನಾಶಿನಿ ಅಂತ, ಎಲ್ಲ ಪಾಪಗಳು ನಾಶವಾಗಿಬಿಡುತ್ತೆ ಅಂತ ಪುರಾಣಗಳು, ಋಷಿಗಳು ಯಾಕಿದನ್ನು ಹೇಳಿದ್ದಾರೆ ಅಂದರೆ ಅವರು ಅನುಭವಿಸಿರ್ತಾರೆ. ಏನೋ ಮಾಡಿದ ತಪ್ಪು, ಇದೊಂದು ಕಾರಣದಿಂದಾಗಿ, ಇದೊಂದು ಸ್ನಾನ, ಇದೊಂದು ಜಪ, ಧ್ಯಾನ, ಇವುಗಳಿಂದ ಅದು ಪರಿಹಾರವಾಗಿರುತ್ತೆ ಅವರಿಗೆ. ಅನುಭವದ ಮಾತೇ ಮಂತ್ರಗಳಾಗಿರುತ್ತೆ, ಅನುಭವದ ಮಾತೇ ಕಥೆಗಳಾಗಿ ಪುರಾಣದಲ್ಲಿ ಅಡಕವಾಗಿರುತ್ತೆ. ಹೀಗಾಗಿ ಈ ಒಂದು ಸೋಮವಾರ ದಿವಸ ಯಾರು ಪರಶಿವನ ಸನ್ನಿಧಾನದಲ್ಲಿ, ಅದೇ ನದಿ ತಟದಲ್ಲಿರ್ತಕ್ಕಂಥ ದೇವಾಲಯಗಳಾದರೆ ಇನ್ನೂ ಪವಿತ್ರ ಅಂತ ಹೇಳಿದೆ. ನಮ್ಮ ಮಧುಕೇಶ್ವರ ಸನ್ನಿಧಾನ ನೆನಪಾಗುತ್ತೆ ನನಗೆ. ಎಷ್ಟೋ ಇದ್ದಾವೆ ಈ ಥರದವು, ಸಾಕಷ್ಟು ನದಿ ತೀರಗಳಿದ್ದಾವೆ ನಮ್ಮ ಕರ್ನಾಟಕದ ಆದ್ಯಂತವಾಗಿ. ಗಮನಿಸ್ತಾ ಹೋದರೆ ಒಂದೊಂದು ಊರಿನಲ್ಲೂ ಒಂದೊಂದು ಪವಿತ್ರವಾದ ಶಿವ ಸನ್ನಿಧಾನಗಳಿದ್ದಾವೆ. ಅಲ್ಲೆಲ್ಲ ಋಷಿಗಳಿಂದ, ಋಷಿಕರಾರ್ಚಿತ ಅಂತ ಹೇಳ್ತಾರೆ, ಅವರ ಕೈಗಳಿಂದ ಅರ್ಚನೆ ಮಾಡಿರ್ತಕ್ಕಂತಹ ಸಾನ್ನಿಧ್ಯ ಅದು. ಹೀಗಾಗಿ ನಮ್ಮ ಬೆಂಗಳೂರಿನಲ್ಲೇ ಇದೆಯಲ್ಲ ಗೌತಮ ಮಹರ್ಷಿಗಳು ಆರಾಧನೆ ಮಾಡಿರ್ತಕ್ಕಂಥ ಗವಿಗಂಗಾಧರೇಶ್ವರ ದೇವಸ್ಥಾನ, ಅದು ತುಂಬ ಪವಿತ್ರವಾದದ್ದು. ಹೀಗಾಗಿ ಎಲ್ಲ ಕಡೆಗಳಲ್ಲೂ ಇಂಥ ಯಾವುದೋ ಒಂದು ಋಷಿಯಿಂದ ಅರ್ಚನೆ ಮಾಡಲ್ಪಟ್ಟ, ಋಷಿ ಸ್ಥಾಪಿಸಲ್ಪಟ್ಟಂತಹ ದೇವಸ್ಥಾನಗಳು ಇದ್ದೇ ಇದ್ದಾವೆ. ಗೋಕರ್ಣ ಅಂತೂ ಕೇಳಲೇಬೇಕಾಗಿಲ್ಲ, ಆತ್ಮಲಿಂಗವೇ ಅಲ್ಲಿದೆ. ಹೀಗೆ ಒಂದೊಂದು ಊರಿನಲ್ಲೂ ಒಂದೊಂದು ಮಹಾತ್ಮೆ ಇದ್ದೇ ಇದೆ. ಹೀಗಾಗಿ ಎಲ್ಲೆಲ್ಲಿ ಯಾರ್ಯಾರು ತಾವು ಇದ್ದೀರೋ ಆಯಾ ಸನ್ನಿಧಾನಗಳಲ್ಲಿ ತಾವು ಈಶ್ವರನ ದರ್ಶನ ಮಾಡತಕ್ಕಂಥದ್ದು ಈ ದಿವಸ ತುಂಬ ಒಳ್ಳೆಯದು, ತುಂಬ ಒಳ್ಳೆಯದು. ಬಿಟ್ಟು ಹೋಗಿಬಿಡುತ್ತೆ. ಅಕಸ್ಮಾತ್ ನೀವೇನಾದರೂ ಇದನ್ನು ಮಿಸ್ ಮಾಡಿಕೊಂಡ್ರೆ, ಸಾಮಾನ್ಯವಾಗಿ ಜನರು ಏನು ಮಾಡ್ತಾರೆ ಅಂದರೆ, ಯಾವುದೋ ಸಿನಿಮಾವೋ ಮತ್ತು ಇನ್ಯಾವುದೋ ಮತ್ತೊಂದೋ ಯಾವುಗಳನ್ನು ಮಿಸ್ ಮಾಡಿಕೊಂಡು ಚಡಪಡಿಸೋದಿದೆಯಲ್ಲ, ಅದರ ಕೋಟಿ ಪಟ್ಟು ಇರ್ತದೆ ಈ ಶಿವಾರಾಧನೆಯನ್ನು ಮಿಸ್ ಮಾಡಿಕೊಂಡ್ರೆ. ಹೀಗಾಗಿ ತಪ್ಪದೆ ಇದೊಂದು ಪವಿತ್ರ ಪುಣ್ಯಕಾಲ. ಈ ಸಂದರ್ಭದಲ್ಲಿ ಒಂದು ಬಿಲ್ವ ದಳದ ಅರ್ಚನೆ ಮಾಡಿಸಿದ್ರೆ ನಿಮಗೆ ಅಷ್ಟು ಪುಣ್ಯ ಬರ್ತದೆ. ತನ್ಮೂಲಕ ನಿಮ್ಮ ಜೀವನ ಪಕ್ವವಾಗುತ್ತೆ, ಪುಣ್ಯವಾಗುತ್ತೆ. ನಿಮ್ಮ ಕೆಲಸಗಳಲ್ಲಿ ಒಂದು ಮಹತ್ತರ ಸ್ಥಾನವನ್ನು ಗಿಟ್ಟಿಸ್ಕೊಳ್ತೀರ, ಸಾಧ್ಯವಾಗುತ್ತೆ ಪರಮೇಶ್ವರನ ಅನುಗ್ರಹದಿಂದ. ಅವನು ಭಕ್ತಿಪ್ರಿಯ ಶಿವ. ಹೀಗಾಗಿ ಭಕ್ತಿಯಿಂದ ನಿಮ್ಮ ಕಾಯ, ವಾಚ, ಮನಸ್ಸ ಅವನ ಮುಂದೆ ನಿಂತು ತಲೆ ತಗ್ಗಿಸಿಬಿಟ್ರೆ ಸಾಕು. ನಾನು ನಿನ್ನ ಭಕ್ತ, ನನ್ನ ಸಮಸ್ಯೆ ನನಗಿಂತ ಚೆನ್ನಾಗಿ ನಿನಗೆ ಗೊತ್ತಿದೆ ಸ್ವಾಮಿ, ನನ್ನನ್ನು ನೋಡ್ಕೋ.
ಅಂತ ಹೇಳಿಬಿಟ್ರೆ ಶಿವ ನಿಮ್ಮ ಖಂಡಿತ ಅನುಗ್ರಹ ಮಾಡ್ತಾನೆ. ಹೀಗಾಗಿ ತಪ್ಪದೇ ಈ ದಿವಸ ಪ್ರದೋಷ ಪೂಜೆಯಲ್ಲಿ ಪ್ರದೋಷ ಪೂಜೆ ಮಾಡ್ತಕ್ಕಂಥದ್ದು ಶತ್ರುಗಳ ನಿವಾರಣೆಗೆ. ಎಷ್ಟೋ ಬಾರಿ ಹೇಳಿದ್ದೀನಿ, ದೇವತೆಗಳೆಲ್ಲ ಈ ಪ್ರದೋಷ ಪೂಜೆಯನ್ನು ಮಾಡಿ ದೇವಾಸುರರ ಸಂಗ್ರಾಮದಲ್ಲಿ ಅವರನ್ನೆಲ್ಲ ಗೆಲ್ಲಲಿಕ್ಕೆ ಸಾಧ್ಯವಾಗಿದ್ದು ಈ ಪ್ರದೋಷ ಪೂಜೆಯಿಂದ ಅಂತ. ಹೀಗಾಗಿ ಸಾಯಂಕಾಲದ ವೇಳೆಯಲ್ಲಿ ಶಿವನಿಗೆ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು, ಬಿಲ್ವಾರ್ಚನೆ, ಭಸ್ಮಾರ್ಚನೆ ಇತ್ಯಾದಿ ಷೋಡಶೋಪಚಾರ ಪೂಜೆ ಮಾಡಿ ಕೈ ಮುಗಿದ್ರೆ ಶಿವ ನಿಮ್ಮನ್ನು ಅನುಗ್ರಹಿಸ್ತಾನೆ. ಈ ದಿವಸ ಅಂತೂ ಶತಸಿದ್ಧವಾಗಿ ಅನುಗ್ರಹಿಸ್ತಾನೆ. ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.